ಎಷ್ಟು ಸೈಕ್ ಐತಿ. ಇಲ್ಲ ಈ ಟಾಪ್ ಮ್ಯಾಗ ಹೋಗ್ಬೇಕು ನಮಗೆ. ಇಲ್ಲಿ ಬರ್ಬೇಕಂದ್ರೆ ಒಂದು ವಾರ 1 ತಿಂಗಳ ಮುಂಚೆನ ಡೈಲಿ ಅಟ್ಲೀಸ್ಟ್ ಮಿನಿಮಮ್ 10,000 ಸ್ಟೆಪ್ಸ್ ಮಾಡೋದು ಕಲೀರಿ. 100 ಮೀಟರ್ ಐತಿ ಮ್ಯಾಗ ಹೋಗೋದ. ಈಗ ವಾಪಸ್ ಹೋಗೋ ಸಮಯ. ನನಗೆ ಅಲ್ಲಿ ಹತ್ತಿದ ತಡಿ ಹಿಡಿದು ಆಕ್ಚುಲಿ. ನೋಡ್ರಿ ಸ್ಟೀಫ್ ಇಲ್ಲಿ ಮ್ಯಾಗ ಹತ್ತದ ನೋಡ್ರಿ. ಈ ಪರಿಸ್ಥಿತಿ ಐತಿ. ಸ್ಟೀಪ್ ಐತಿ, ಅಲ್ಲೇ ನಾರ್ಮಲ್ ವೇ ಐತಿ. ಬಟ್ ಇಲ್ಲೇನೈತಿ, ಇಲ್ಲೇ ರೋಡ್ ಐತಲ್ಲ ಹಿಂಗ. ನಂಗ ಹಿಂಗ ಒಳಗಾಶ ಹಿಂಗ್ ಕಲ್ ಮ್ಯಾಗ ಹತ್ತಾಕ ಆಲಾರ್ದದ ಹಂಗಾಶ ಹೋಗ್ಬೋದ. ಇಲ್ಲೇ ಅವಾಗ ಹಿಂಗ ಹೋಗ್ಬೋದ. ನೋಡ್ರಿ ಹಂಗೈತಿ ನೋಡ್ರಿ ಎಷ್ಟು ಸೈಕ್ ಐತಿ. ಓಫ್ ಗಾಯ್ಸ್ ನೋಡ್ರಿ. ಎಷ್ಟು ಸೈಕ್ ಐತಿ. ನೋಡ್ರಿ ಫಾಗ್ ಹೆಂಗೈತಿ. ಇಲ್ಲ ಇನ್ನೂ ಮ್ಯಾಗ ಹೋಗ್ತಾನ ಆಕ್ಚುಲಿ. ಎಲ್ಲಿಂದ ಫಾಗ್ ಎಷ್ಟು ಕಾಣತೈತೆ ಇದ್ರ ಸಂಬಂಧ ಬರ್ಬೇಕು. ಇದ್ರ ಸಂಬಂಧ ನಾವು ಖರ್ಚು ಮಾಡಕ್, ಇದ್ರ ಸಂಬಂಧ ದುಡಿಬೇಕು ಒಂದು ಖರ್ಚು ಮಾಡಕ್ಕಂದ್ರೆ. ಇಲ್ಲ ಈ ಟಾಪ್ ಮ್ಯಾಗ ಹೋಗ್ಬೇಕು ನಮಗೆ. ಅಲ್ಲ ಬಂದ್ ನೋಡ ಇಲ್ಲಿ. ಅಲ್ಲಿ ತನಕ ಹಿಂಗೈತೆ ಫುಲ್ ಸ್ಟಿಫ್. ಯಾವ ರೂಟಲ್ಲಿ? ಇಲ್ಲೇ ಇದೆ ಕೆಳಗೆ. ಅದೇ ಅದೇ ಯಾವುದು ಜಿಯೋ. ಜಿಯೋ ಅಲ್ಲಿ ಕೆಳಗೆ ಸಿಕ್ತಿತ್ತು, ಸ್ವಲ್ಪ ಮೇಲ್ ಸಿಗುತ್ತೆ ಸ್ವಲ್ಪ. 6 ಕಿಲೋಮೀಟರ್ 60 ಕಿಲೋಮೀಟರ್. ಗೈಸ್ ನೀವು ಇಲ್ಲಿ ಬರ್ಬೇಕಂದ್ರೆ ಒಂದು ವಾರ 1 ತಿಂಗಳ ಮುಂಚೆನ ಡೈಲಿ ಅಟ್ಲೀಸ್ಟ್ ಮಿನಿಮಮ್ 10,000 ಸ್ಟೆಪ್ಸ್ ಮಾಡೋದು ಕಲೀರಿ. ಅದಾದ್ಮೇಲೆ ಟ್ರೆಕಿಂಗ್ ಬರ್ರಿ. ಹಾಗಿಲ್ಲ ಮನೆ ಐತಿ, ಬಟ್ ಬಿದ್ದಿದ್ದು ಮನೆ ಇದೆ, ಆಫೀಸ್ ಇದೆ. ನೋಡ್ತೀವ ನೀವು ಇಲ್ಲಿಂದ ನೋಡ್ರಿ. ಆ್ಯಕ್ಚುಲಿ ಇನ್ನೂ ಟ್ರೆಕ್ಕಿಂಗ್ ಹೋಗ್ಬೇಕು ನಾವು. ಇನ್ನೂ ಐತೆ ಹೋಗೋದು. ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಗ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬರ್ತಿದಾರೆ. ಇಲ್ಲಿ ಟ್ರೆಕ್ಕಿಂಗ್ ಬರ್ತಿದ್ದಾರೆ. ಟ್ರೆಕ್ಕಿಂಗ್ ಮಾಡಕ್ಕೆ ಅಂದ್ರೆ ಇಲ್ಲಿ ನಡ್ಕೊಂಬರಕ್ಕೆ ದಾರಿ ಐತಿ. ಅಂದ್ರೆ ಹಿಂಗೆ ಹತ್ತಕ್ಕಾಗಿಲ್ಲ ಅಂದ್ರೆ ನಡ್ಕೊಂಬರಕ್ಕೆ ಬಾಜು ದಾರಿ ಐತಿ. ಹಂಗೆ ಬರ್ಬೋದು. ಹಿಂಗೆ ಬಂತವ್ರಿ, ಈಗ ನಾವು ಬಂದ್ವಲ್ಲ ಹಿಂಗೆ ಮದುವೆ ಹೋಗೋಣ. ನಮ್ಮ ಗೈಡ್ದವ್ರು ನಮ್ಮನ್ನ ಬಿಟ್ಟ ನಿಂತಾರ. ಅದಕ್ಕೆ ಈಗ ನಾವು ಇನ್ನೂ ಇಲ್ಲೇ ಕೆಳಗೆ ನಿಂತೀವಿ ನೋಡ್ರಿ. ಒಂದು 5 ನಿಮಿಷ ಅಷ್ಟು. ಇನ್ನೊಂದು 100 ಮೀಟ್ರ್ ಐತಿ ಮ್ಯಾಗ ಹೋಗೋದ. ಬಟ್ ಗುದ್ದೆ ಸ್ವಲ್ಪ ಕಲ್ಲಾಗ ಹತ್ಕೊಂಡು ಹೋಗ್ಬೇಕು. ಯಾವ ಟೈಪ್ ಇಲ್ಲಿ ಬರತ್ತಲ್ರಿ ಆ ಟೈಪ್ ಹತ್ಬೇಕು. ಈಗ ಮ್ಯಾಗ ಅಲ್ಲಿ ತುದಿಗೆ ಹೋಗ್ಬೇಕು ನಾವು. ಈ ರೂಟ್ ಒಳಗೆ ಬಂದ್ವಿ ನೋಡು. ಅವ್ರು ಈ ರೂಟ್ ಒಳಗೆ ಬಂದ್ರೆ ನಾವು ಈ ರೂಟ್ ಒಳಗೆ ಬಂದ್ವಿ. ಅವ್ರು ಹಿಂಗೆ ಶಾರ್ಟ್ಕಟ್ನಾಗೆ ಹಿಂಗಾಗಿ ಇರ್ಕೊಂತ ಬಂದ್ರೆ ಶಾರ್ಟ್ಕಟ್ ಅನ್ಬೋದು ಲೆಕ್ಕಕ್ಕೆ. ಸ್ಟೀಫ್ ಅಂತ ನೋಡ್ರಿ. ಸ್ಟೀಪ್ ಅಂದ್ರೆ ಏನ್ ಗೊತ್ತೇನಾ? ಹಿಂಗ್ ಒಮ್ಮೆ ಮಕ್ಳು ಎತ್ತರ ಇರೋದು ಬೇರೆ ಅಪ್ಪದ. ಹಿಂಗ್ ಸ್ಲೋಲಿ ಇರ್ತೈತಿ. ಅಪ್ಪ 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 ಆಗೋದು ಹೋಗ್ತೈತೆ. ಅಲ್ಲೆಲ್ಲ ಹತ್ತಿದಾರ ನೋಡ್ರಿ. ನಾವು ಹೋಗೋಣ, ಚಲೋ ಮಾಡೋಣ. ನೋಡ್ರಿ ಗುಡ್ಡ ಬೆಟ್ಟ ಎಲ್ಲ ಎಷ್ಟು ಮಸ್ತ್ ಕಾಣತೈತಿ ನೋಡ್ರಿ. ಸೈಕ್ ಐತಿ. ಇನ್ನೂ ಮ್ಯಾಗ್ಲಿಂದ ತೋರಿಸ್ತೀನಿ ನೋಡ್ರಿ. ಫಾಗ್ ಲೆವೆಲ್ಗೆ ಇದೆ ಆಲ್ರೆಡಿ. ಬುಕ್ಗಳು ಹೊಂಟೈತಿ ತೋಟ ಅಂದ್ರೆ ನೋಡ್ರಿ. ಮೇಡಮ್ ಆ್ಯಕ್ಚುಲಿ ಕೆಳಗೆ ನಿಂತಿದ್ದಾರೆ. ನಾನು ಒಬ್ಬರು ಮ್ಯಾಗ ಹೊಂಟೀನಿ. ಯಾಕಂದ್ರೆ ಈಗ ಅವ್ರ ಪಾಪ ಆ್ಯಕ್ಚುಲಿ ಭಾಳ ಕೈ ಹಿಡ್ದಾವ. ಊಟ ಒಳಗತ್ತದ ಇನ್ನೂ ತ್ರಾಸ ಆಕೈತಿ. ಹಂಗಾಗಿ ಹೊರಗೆಲ್ಲ ಕುದಿಸ್ ಬಂದೀನಿ. ನಾನು ಹತ್ತದಷ್ಟು ಇಂಪಾರ್ಟೆಂಟ್ ಇತ್ತು, ಎಷ್ಟು ಇಂಪಾರ್ಟೆಂಟ್ ಐತಿ. ನೋಡಿ ಹತ್ತೀನಿ, ಹತ್ತೀನಿ. ಮೊಸರು ಗಿಟ್ಟಿದ್ರೆ ಆಗೈತಿ.
ಫೈನಲಿ ಟ್ರೆಕ್ಕಿಂಗ್ ಲೊಕೇಶನ್ ಬಂದ್ವಿ. ಫುಲ್ ಈಗ ಫಾಗ್ ತುಂಬ್ಕೊಳ್ಳೋದೈತಿ ಆ್ಯಕ್ಚುಲಿ. ಈಗ ಜಸ್ಟ್ ಈಗ ನಮ್ಮ ಕಡೆ ಎಲ್ಲ ಫಾಗ್ ತುಂಬ್ಕೊಳ್ಳೋದೈತಿ ನೋಡ್ಬೋದು ನೀವು. ಇರೋ ಮಾತಾಡ್ತಾ ಇದ್ದೀನಿ ನೋಡ್ರಿ. ಏನು ನಮ್ದಾ ಈಗ ಬ್ಯಾಕ್ ಹೋಗೋ ಟೈಮ್ ಅಂತೇಳಿ ಸಂಜಯ್ ಬರೀ ಹೋಗೋಣ. ಬರ್ರಿ ಈಗ ವಾಪಸ್ ಹೋಗೋ ಟೈಮ್. ಈಗ ವಾಪಸ್ ಹೋಗೋ ಸಮಯ. ಬರೀ ಹೋಗೋಣ. ಹೋಗೋಣ. ರೆಸ್ಟ್ ಮಾಡಿದಿಲ್ಲ ಬಾ. ಈಗ ಫೈನಲ್ ನಾವು ಕೆಳಗೆ ಹಿಡ್ಕೊಂಡ್ ಬಂದೇವಿ. ನೋಡ್ತಿರ್ ಬಂದೀವಿ ಇಲ್ಲದ್ರ ಬೈ ಬೇಕನ್ನಿಸ್ತು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ. ಬೇಡ ಬಾಳ ಕಲ್ಲದಾವ, ದೊಡ್ಡಿ ಹಿಡಿತೈತಿ ನಂದ. ಯಾಕಂದ್ರೆ ಇಳಿಬೇಕಾದ್ರೆ ಕಾಲ್ ಸ್ವಲ್ಪ ಎತ್ತಿ ಇಡ್ಬೇಕು ನೀನು. ಹೌದಾ? ನಿನ್ಸ ಒಂದ್ ಕಟ್ಟಿಗೆ ಅಲ್ಲಿ ನಿಡ್ಕೊಂಡ್ ಬಂದ. ಇಳೆ ಮುಂದೆ ಬೇಕಾಕೈತಿ ದೋಸ್ತ. ಇಳೆ ಮುಂದೆ ರೂಟ್ ಬ್ಯಾರೆ ಐತಿ ಈಗ. ಇಳೆ ಮುಂದೆ ಯಾಕ ಒಂದ್ 50 ಮೀಟರ್ ಅಷ್ಟೇ ಇರೋದಿತ್ತ. ಬಟ್ ನನಗೆ ಅಲ್ಲಿ ಹತ್ತಿಂದ ತೊಡಿ ಹಿಡಿದು ಆಕ್ಚುಲಿ. ನಿನಗೆ ಇಲ್ಲಿ ತೊಡಿ ಹಿಡಿದಿಲ್ಲ, ನಂಗೆ ಅಲ್ಲಿ ಹತ್ತಿಂದ ತೊಡಿ ಹಿಡಿದು. ಸೇಮ್ ಮ್ಯಾಗಿನ ಇದೆ. ಬಟ್ ಆದ್ರೂ ಬೈ ಅಲ್ಲಿ ಮಠ ಹೋಗಿ ಫೀಲ್ ಅಂತ ಇರ್ತದ. ಈಗ ಏನೈತಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಕ್ರಾಸಿಂಗ್ ಹೊಳೆ ಬರೋದಂತ ತೋರಿಸಿದ್ರಲ್ಲ, ಅಲ್ಲಿಗೆ ಹೋಗ್ತೈತಿ ರೋಡ್. ಮತ್ತು ಇನ್ನೊಂದೇನೈತಿ, ಅಲ್ಲಿ ಮಠ ಈಗ ಏನಂದ್ರೆ ನಾವು ವಾಪಸ್ ಗಾಡಿ ಕಡೆ ಹೋಗೋ ಮಠ ನಮಗೆಲ್ಲೂ ನೀರು ಸಿಗಂಗಿಲ್ಲ. ಹಂಗೆ ಆ್ಯಕ್ಚುಲಿ ಒಂದು ಅರ್ಧ ತಾಸನ ಇದ್ದೀವಿ ನಾವು ಮ್ಯಾಗಲ್ಲೇ. ಬಟ್ ಅರ್ಧ ತಾಸು ಮೋಡನೂ ಬಂತು, ಮೋಡನೂ ಬಂತು. 2.5 ಕಿಲೋಮೀಟ್ರ್ ಐತಿ. ವಾಪಸ್ಸಿಗೆ ಹೋಗೋದ ಫುಲ್ಲೇ ಇಳಿಯೋದೈತಿ, ಡೌನ್ ಐತಿ, ಹೊಂಟೈತಿ. ಹೋಗೋಣ ಇದ್ರಾಗ ಈಗ. ಯಾಕಂದ್ರೆ ಹೋಗಬೇಕು ಹಿಂಗೆ ಫುಲ್ ಡೌನ್ ಐತಿ. ಕಾಲು ಸ್ಲಿಪ್ ಆಗಿರ್ತಾವೆ, ನೋಡ್ಕೊಂಡು ಇಳಿಬೇಕಾಕೈತಿ. ಹಾಂ ಇಲ್ಲವ ಮೇಡಮ್ ನಮಗೆ ಹೇಳತ್ತಾರೆ ಎಚ್ಚರಿಕೆ ಬಿದ್ದಿದ್ದು. ಫೈನಲಿ ನಾವು ಇಲ್ಲೇ ಬಂದ್ವಿ ನೋಡ್ರಿ. ಇಲ್ಲ ನಡ್ಕೊಂಡು ಹೋಗಿದ್ದಿಲ್ಲ ಈ ಪಾಯಿಂಟಿಗೆ. ಇವಾಗಲೇ ಹೇಳಿದ್ರಿ ಇಲ್ಲಿ ಕ್ರಾಸಿಂಗ್ ಅಂತ. ಇಲ್ಲಿ ಬಂದ್ವಿ ನೋಡ್ರಿ. ಏನೈತಿ ಬಸ್ಸಿಂಗ್ ಲೊಕೇಶನ್. ಇದೇ ಹಿಂಗೆ ನೋಡ್ರಿ ಹೋಗೋಣ. ಈಗ ಫೈನಲ್ ಬಂದ ಕೆಳಗಡೆ ಬಂದೇವ್ರಿ. ಈಗ ಬಂದು ಕುಂತೇವಿ. ನಮ್ಮ ಹಾಲತ್ ನೋಡಿ ಬಂದೇವ. ಫುಲ್ ಸ್ವೆಟ್ ಅಂತ. ಮೇಡಮ್ ಅವರು ಫುಲ್ ಸುಸ್ತಾಗಿದ್ದಾರೆ. ನನ್ನಂತೂ ಟಕ ಡೀಲ್ ಆಗೈತಿ. ಮೇಡಮ್ ಅವ್ರು ಹೆಂಗ ಅನಿಸ್ತು ನಿಮಗೆ ಟ್ರೆಕ್ಕಿಂಗ್? ಹೆಂಗೋ ಅನಿಸ್ತು. ಆಕ್ಚುಲಿ ನಂಗೆ ಹತ್ತೋದು ಕಷ್ಟ ಆಗ್ತೈತೆ ಅನ್ಕೊಂಡಿದ್ದೆ. ಬಟ್ ಫಸ್ಟ್ ಟೈಮ್ ಜೀವನದಾಗ ಇಳಿಯೋದು ಇಷ್ಟು ಕಷ್ಟ ಆಗೈತೆ ನನ್ಗೆ.
ಲಿಟ್ರಲಿ ಭಾಳ ಸ್ಟ್ಯಾಮಿನಾ ಬೇಕು ಹತ್ಬೇಕಂದ್ರೆ, ಇಳಿಬೇಕಂದ್ರೂ ಅಷ್ಟೇ ಬೇಕು ಎನರ್ಜಿ, ಬಿಕಾಸ್ ಸ್ಲೋಪನು ಹಂಗೆ ಇರ್ತೈತಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಗ್ರಿಪ್ ಅಂತ. ಇದು ಲೈಕ್ ಲಿಟ್ರಲಿ ಕರೆಗೂ ಅಲ್ಲಿ ಮ್ಯಾಲ ಹೋಗ್ಲಾರ್ದ ಕೆಳಗೆ ಕುಂತ ರೆಸ್ಟ್ ತಗೊಂಡಿದ್ದಕ್ಕೆ ಈ ಹಾಲತ್ ಐತೆ ನಂದು. ಇಫ್ ಇನ್ ಕೇಸ್ ನಾ ರೆಸ್ಟ್ ತಗೊಂಡಿದ್ರೆ ಅದು ಮ್ಯಾಲ ಹತ್ತಿದ್ದೆ ಅಂದ್ರೆ ಬರ್ತಿದ್ದೆ ಅಲ್ಲ, ನಾ ಕೆಳಗೆ ಅಲ್ಲೇ ಬಿದ್ದ ಬಿಡ್ತಿದ್ದೆ. ಸೊ ಕರೆಕ್ಟಾಗಿ ಊಟ ಮಾಡ್ಕೊಂಡ್ ಬರ್ರಿ. ನಾ ಅನ್ನೋದೇನಂದ್ರೆ ಹೊಟ್ಟೆ ತುಂಬಾ, ಬಿಕಾಸ್ ಬರ್ತಾ ಬರ್ತಾ ಟೈಮ್ ಹೆಚ್ಚಿಗೆ ಆಕೈತಿ. ಟೈಮ್ ಹೆಚ್ಚಿಗೆ ಆದಂಗ ಬಿಸಿಲು ಜಾಸ್ತಿ ಆಕೈತಿ. ಬಿಸಿಲು ಜಾಸ್ತಿ ಆದಂಗ ಸ್ಟ್ಯಾಮಿನಾ ಬಹಳ ಕಮ್ಮಿ ಆಗ್ತೈತಿ. ಅಂಡ್ ಸ್ಟೀಲಿಂದ ಐ ಮೀನ್ ಪ್ಲಾಸ್ಟಿಕ್ ಏನೋ ಕ್ಯಾರಿ ಮಾಡಕ್ ಹೋಗ್ಬೇಡ್ರಿ. ವಾಟರ್ ಬಾಟಲ್ಸ್ ಕ್ಯಾರಿ ಮಾಡ್ರಿ ಸ್ಟೀಲಿನ ಅಷ್ಟೇ. ಬರ್ರಿ, ಚಲೋ ಐತಿ ವ್ಯೂ ಎಲ್ಲ ಭಾಳ ಚಲೋ ಅನಿಸ್ತೈತಿ. ಬಟ್ ಸ್ಟ್ಯಾಮಿನಾ ಇಟ್ಕೊಂಡ್ ಬರ್ರಿ ಅಷ್ಟೇ. ಏನ್ ಬರ್ನ ಕಾಲಿಂದ ಪಾದ ಎಲ್ಲ ನರ ಜಗ್ಗದ ಇಲ್ಲಿ ಊಟ ಹಿಡ್ದೆ. ಆಕ್ಚುಲಿ ಎಷ್ಟು ಸುಸ್ತಾಗಿತ್ತು ನಂಗಂದ್ರೆ, ಸ್ಪೆಷಲಿ ಅಲ್ಲಿ ಮ್ಯಾಲ ಪೀಕ್ ಇದ್ದಾಗ ಫುಲ್ ಕಾಲಾಗಿನ ಫುಲ್ ಜಾಮ್ ಆಯ್ತು. ಅಲ್ಲೇನ್ ಕಾಣೋದಿಲ್ಲ. ಫುಲ್ ಅಲ್ಲೇ ಫುಲ್ ಪೀಕ್ ಇತ್ತಲ್ಲ, ಅಲ್ಲೇನಾತ ಒಂದ್ ಕಡೆ ನಾರ್ಮಲ್ ರೋಡ್ ಇತ್ತ, ಲೈಕ್ ನಾರ್ಮಲ್ ಪೀಕ್ ಇತ್ತ, ಇನ್ನೊಂದ್ ಕಡೆ ಹೈ ಪೀಕ್ ಇತ್ತದ. ಸೊ ಬಟ್ ನಾನ್ ತಪ್ಪು ಮಾಡಿದ್ದೇನಂದ್ರ, ನಂಗೆ ಆಕ್ಚುಲಿ ನಾರ್ಮಲ್ ಒಳಗ್ ನಾ ಸ್ಪೀಡ್ ಕವರ್ ಮಾಡ್ಕೊಂಡೆ, ಮಿಡಲ್ ಪೂರ್ತಿ ಕವರ್ ಮಾಡಿದೆ ನಾ ಸ್ಪೀಡ್, ಯಾಕಂದ್ರೆ ಸ್ಟೀಪ್ ಕಮ್ಮಿ ಇತ್ತ ಅಂತ ಹೇಳಿ. ಬಟ್ ನಾ ತಪ್ಪ ಏನ್ ಮಾಡಿದೆ ಅಂದ್ರ, ಅದ್ ಮ್ಯಾಲಿನ ಸ್ಟೀಪ್ ಕಲ್ ಏನಿತ್ತಲ್ಲ ಅದನ್ನ ಹತ್ತವ್ ನಡಿ ಅಂತಂದೆ ನಾ. ಅದನ್ನ ಹತ್ತವ್ ನಡಿ ಜೋಶ್ ಒಳಗ್ ಮ್ಯಾಲ ಹೋಗೋಣ, ಯಾಕಂದ್ರೆ ನಾ ಕವರ್ ಮಾಡ್ಬಿಟ್ಟಿದ್ದೆ ಅಲ್ಲ ಅಲ್ಲಿ ಮಟ. ನಂಗೆ ಜೋಶ್ ಬಂತು, ಇನ್ನಿಷ್ಟ ಐತಡಿ ಹೋಗೋಣ ಹತ್ತೋಣ ಆಕೆ ತಗೊಂಡ್ ನನ್ ಕಡೆ. ಬಟ್ ಪ್ರಾಬ್ಲಮ್ ಆಗಿದ್ದಲ್ಲ, ಅಲ್ಲಿ ಏನ್ ಹತ್ತಿದೆ ಅಲ್ಲ ತೋಡಿ ಹಿಡ್ಕೊಂಡ್ಬಿಟ್ಟು. ತೊಡಿ ಹಿಡ್ಕೊಂಡು ಎಷ್ಟ್ ಹಿಡ್ಕೊಂಡು ನಾ ಆಕ್ಚುಲಿ ಪೂರ್ತಿನೂ ಅದ ರೋಡ್ ಒಳಗೆ ಹೋಗ್ಲಿಲ್ಲ, ಅರ್ಧ ಅಷ್ಟ ಹೋಗಿ ನಾನು. ಬಟ್ ಅವ್ರ ಗೈಡ್ ಏನಂದ್ರೆ ಆಗತ್ತಿಲ್ಲ ಅಂದ್ರೆ ಹಿಂಗ್ ಹೋಗ್ಬಿಡ್ರಿ, ಸುಮ್ನೆ ರಿಸ್ಕ್ ತಗೋಬೇಡ್ರಿ ಅಂತಂದ್ರ ಅವ್ರು. ಸೊ ಅದಕ್ಕೆ ನಾನು ಆಯ್ತು ಬಿಡ ಸುಮ್ನೆ ಯಾಗ್ಬೇಕಂತ ಅಷ್ಟು ಟೈಮ್ ಒಳಗ ನಾ ಅಷ್ಟು ಸಡನ್ಲಿ ಹತ್ತಿದ್ದಕ್ಕ ಅಷ್ಟು ಕಾಲ್ ನೋವು ಆಗಿದ್. ನಂಗೆ ಇಲ್ಲಿ ಮಟ ಇಷ್ಟು ತ್ರಾಸ ಕೊಡ್ತದೆ. ಟ್ರೆಕ್ಕಿಂಗ್ ಇದ್ದು ಭಾಳ ವಿಚಾರ ಮಾಡಿ ಭಾಳ ಪರ್ಫೆಕ್ಟ್ ಆಗಿ ಫಿಟ್ ಆಗಿ ಎಲ್ಲದಕ್ಕೂ ನಾ ಮಾಡ್ಬೋದು ಇವನ್ನೆಲ್ಲ ಅಂತ ತಲೆಯಾಗಿದ್ರೆ ಓಕೆ. ನಿಮ್ದು ಹೆಲ್ತ್ ಫಿಟ್ ಇದ್ರೆ ಬರ್ರಿ ಮಾಡ್ರಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ಮಾಡೋಕಾಯ್ದು ಅಷ್ಟು ಪಲಾವ್ ಅದಿದ್ದೆ ಎಲ್ಲೆಲ್ಲಿ ಒಯ್ಬೇಕಂತ. ಬಟ್ ಪ್ಲಾಸ್ಟಿಕ್ ಇದ್ದಿದ್ದಕ್ಕೆ ಪಲಾವ್ ಮಾಡಲಿಲ್ಲ. ಬಟ್ ಈಗ 2 ಗಂಟೆ ಆಗೈತೆ ನಾವು ಕೇಳಿ ಬರ್ಬೇಕಂದ್ರೆ. ಈಗ ಹೊಡ್ಯಾಯ್ತು ನೋಡ್ರಿ ಪಲಾವ್. ಆ್ಯಕ್ಚುಲಿ ಮೇಡಮ್ ಅವ್ರು ಹೇಳೋಣ ಪಲಾವ್ ಹೊಡ್ಯಾಕ, ಹಂಗಾಗಿ ಈಗ ನಾ ಹೊಡ್ಯಾತೀನಿ. ಬರ್ರಿ ಹೋಗಿ ಇಲ್ಲಿಂದ ಈಗ ಪಲಾವ್ ಹೊಡೆದೆ ಹೋಗಿ ಎಲ್ಲರೂ ಮಸ್ತ್ ಊಟ ಮಾಡೋದಂತ. ಗೈಸ್ ಇಲ್ಲಿ ಸನ್ಸೆಟ್ ಸೈಡ್ ಹೊಂಟಿದ್ದು ನಾವು. ನಮ್ದು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡೆ ಊಟ ಮಾಡತ್ತೀವಿ. ಸೇಮ್ ಹೋಡ್ಮೇಡ್ ಟೇಸ್ಟ್ ಅನ್ನ ಐತಿ. ಕಲಿಸ್ತೀನಿ ನೋಡ್ರಿ. ಟೇಪ್ ಎಲ್ಲ ಮಸ್ತ್ ವೈಬ್ ಐತಿ. ಮೇಡಮ್ ನಾನು ಚಕ್ ಊಟ ಮಾಡತ್ತೀವಿ. ಇನ್ನೂ ಪಲ್ಯ ಅಂತ ಮಾವಿನಕಾಯಿ ಒಳಗೆ ಮಾಡಿದ್ದಂತ ಅಷ್ಟು ಮಸ್ತ್ ಐತ, ಅಷ್ಟು ಮಸ್ತ್ ಐತ ಅನ್ನೋತೈತಿ. ಈ ಸೈಡಿ ಹೋಟೆಲಿಗೆ ಬಂದ್ರೆ ಅಂದ್ರೆ ಆಂಟಿಗೆ ಆಕ್ಚುಲಿ ಆಗಂಗಿಲ್ಲ, ಕೇಳಿ ಹಾಕಿಸ್ಬೋದಾಗಿದೆ. ಅಂದ್ರೆ ಅವ್ರು ಸ್ಟಾರ್ಟಿಂಗ್ ಕೊಟ್ಟಾರ, ನೀವು ಕೇಳಿದ್ರೆ ಹಾಕ್ತಾರೆ, ಇಲ್ಲ ಅವ್ರ ಬಾಯ್ ತಪ್ಪು ಕೇಳಿದ್ರೆ ಅವ್ರು ಹಾಕಿಸ್ಕೊರಿ ಹೇಳಿ. ಅನ್ನ ಐತಿ, ಅನ್ನ ಸಾರು ಬೇರೆ, ಅನ್ನ ಮೊಸರು ಬೇರೆ, 90 ರೂಪಾಯಿ ಊಟ ಅನ್ಲಿಮಿಟೆಡ್. ನೋಡ್ರಿ ನಾವು ಹೋಟೆಲ್ ಊಟ ಮಾಡಿದ್ದ, ಹೋಟೆಲ್ ತೃಪ್ತಿ. ಈಗ ನಾವು ಊಟ ಮಾಡ್ಕೊಂಡೆ ಮುಂದೆ ಬಂದೇವಿ. ಎಲ್ಲಂದ್ರೆ ಕಾಫಿ ಎಸ್ಟೇಟ್ ನೋಡ್ರಿ ಹೆಂಗೈತಿ ಕಾಫಿ ಎಸ್ಟೇಟ್. ಈಗ ವಾಪಸ್ ನಾವು ಎಲ್ಲೇ ಹೊರನಾಡು ಕಡೆ ಬಂದಿದ್ವಿ. ಈಗ ನಾನು ಮೇಡಮ್ ಅವ್ರು ಹೋಗಿ ಸ್ಟೇದ ರೂಮ್ ಕೇಳ್ಕೊಂತೇವಿ. ಹಂಗಾಗಿ ಆಲ್ರೆಡಿ ಆಕ್ಚುಲಿ 5 ಗಂಟೆ ಆಗೈತಿ. ಇದಂದ್ರೆ 5 ಗಂಟೆ ಆಗೈತಿ. ನೋಡ್ತಿರೋ ವೆದರ್ ಮಾತ್ರ ಸೈಕ್ ಐತಿ. ಬರ್ರಿ ಈಗ ಹೋಗಿ ರೂಮ್ಸ್ ಕೇಳೋಣ ಅವೈಲೇಬಲ್ ಅಂತ. ಈಗ ನಮ್ಗೆ ಫೈನಲಿ ರೂಮ್ ಸಿಕ್ಕೈತಿ. ಇಬ್ಬರು ಹೋದ್ವಿ. ಬಟ್ ಸಿಂಗಲ್ ಇದ್ದವ್ರಿಗೆ ಒಬ್ರು ಇದ್ರೆ ರೂಮ್ ಕೊಡಂಗಿಲ್ಲ. ಫ್ಯಾಮಿಲಿ ಇದ್ರೆ ಹಿಂಗ ಕಪಲ್ಸ್ ಇದ್ರೆ ಅದು ಕೊಡ್ತಾರ. ಫ್ರೆಂಡ್ಸ್ ಇದ್ರ ಬರ್ರಿ. ಇನ್ ಕೇಸ್ ನೀವು ಆಧಾರ್ ಕಾರ್ಡ್ ಮ್ಯಾರೇಜ್ ಆಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳ್ತಾರೆ. ನೋಡ್ರಿ ನಮ್ದು ಈಗ ರಿಸಿಪ್ಟ್ ಕೊಟ್ಟಿದಾರ. ಇಲ್ಲಿ ತಗೊಂಡೆ ಈಗ ಹೊಂಟೇವಿ. ಈಗ ಆಲ್ರೆಡಿ ಚಾವಿನೂ ಕೊಟ್ಟಿದ್ದಾರೆ. ಈ ಕಡೆ ಚಾವಿನೂ ಐತಿ. ಇಲ್ಲಿ ನೋಡ್ತೀವಿ ಬಂದು ಮೇಡಮ್ ಕೈಯಾಗ 2 bedrooms 2 beds 2 persons. ಹಿಂಗಾಗಿ ಬರ್ರಿ ಈಗ ಹೋಗೋಣ. ಫಸ್ಟ್ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೇನೈತಿ ರೆಡಿಯಾಗಿ ಬಂದೆ. ಈಗ 8 ಗಂಟೆಗೆ ಆರತಿ ಐತಲ್ಲ ಅವೇ 9 ಗಂಟೆಗೆ ಏನೋ ಆರತಿ ಐತಲ್ಲ.
8 ಗಂಟೆಗೆ ಆದ್ಮೇಲೆ ಊಟ ಮಂಗಳಾರತಿ ಮಂಗಳಾರತಿ ಅದಾದ್ಮೇಲೆ ಊಟ ಐತಿ ಏನೈತಿ ಈಗ ಆರಾಮ್ ಮನೆ ರೂಮ್ದಾಗ ಹೋಗಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೀದಾ ಹಿಡಿದ್ವಿ. ಬಟ್ ಈಗ ಹಂಗ ಒಂದ್ ರೌಂಡ್ ಹಾಕ್ಬೇಕಂತ ಹೊರಗೆ ಬಂದು ಇಬ್ಬರಿಗೂ ಕಾಲು ಹಿಡಿದೈತಿ. ಅವ್ರಿಗೂ ಕೊಟ್ಟಾಗತ್ತ ನಾನು ಕೊಟ್ಟಾಗತ್ತೀನಿ ಹಂಗೆ ಹಿಡಿದು ಫುಲ್ ಇದೆ ಕಾಲ ಐತಿ ಇಲ್ಲಿ ಫುಲ್ ಮಾತೈತಿ ಮರ್ಯಾಕ್ ಆಗತ್ತಲ್ಲ ಇನ್ನ ಗೊತ್ತಾಗೋದಿಲ್ಲ. ಬಟ್ ಹೋಗಿ ಅದಕ್ಕೆ ಎಲ್ಲ ಮೆಡಿಕಲ್ ಶಾಪ್ ಇತ್ತಂದ್ರ ಒಂದು ಟ್ಯಾಬ್ಲೆಟ್ ತಗೊಂಡ್ಬಂದ ಮೆಡಿಕಲ್ ಶಾಪ್ ಟ್ಯಾಬ್ಲೆಟ್ ಅವು ಎಲ್ಲಿ ಟ್ಯಾಬ್ಲೆಟ್ ಲಕ್ಷ ಇಲ್ಲ ಬ್ಯಾಗ್ ಎಲ್ಲ ಹುಡುಕಿಡಕ್ ಬರ್ರಿ ಬ್ಯಾಗ್ ಆಕ್ಚುಲಿ ನಾನು ನಿನ್ನೆ ತಂದೇನಿ. ಬಟ್ ಆದ್ರೆ ಈಗ ನೋಡೋದಂತ ನೋಡ್ರಿ ಈವ್ನಿಂಗ್ ಬೇಗ ಈಗ ದರ್ಶನ ಮಾಡ್ಕೊಂಡು ಬಂದು ಹೊರಗೆ ದರ್ಶನ ಮಾಡ್ಕೊಂಡ ಮತ್ತೆ ಹೋಗಿ ಅಲ್ಲಿಂದ ಪ್ರಸಾದ ಬಂದಿಲ್ಲ ಹೊರಗೆ ಕಟ್ಟಿ ನಾನು ಮೇಡಮ್ ಮಾಡ್ಕೊಂತೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಂತೆ. ಈಗ ಹೋಗಿ ಫುಲ್ ಹೋಗ್ಕೋಬೇಕು. ಇವತ್ತಿನ ಡೇ ಇಲ್ಲಿಗೆ ಏನು ಹಾಕಿದ್ರೆ ಇವತ್ತಿನ ಡೇ ಇಲ್ಲಿಗೆ ಏನು ಮಾಡತ್ತೀನಿ. ನಿಮ್ಗೆ ಹೆಂಗೆ ಅನಿಸ್ತಿ ಈ ವ್ಲಾಗ್ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ಇನ್ನೂ ಏನಾದರೂ ನಮ್ಮ ಕಡೆಯಿಂದ ಹೆಚ್ಚು ನಿಮ್ಗೆ ಎಕ್ಸ್ಪೆಕ್ಟ್ ಇದ್ರೆ ಅದನ್ನು ತಿಳಿಸ್ರಿ, ಅದನ್ನು ಮಾಡೋಣ ಅಂತ. ಮತ್ತು ಸಿಕ್ಕಿದ್ರೆ ನಿಮ್ಗೆ ನಾಳೆ ಡೇ ಒಳಗೆ ನಾಳೆ ಇನ್ನೂ ಮಜಾ ಇರ್ತದೆ ನಿಮ್ಗೆ. ಬರ್ರಿ ಈಗ ಹೋಗಿ ಟೈಮ್ ಸಿಕ್ಕಂದ್ರೆ ನೆಕ್ಸ್ಟ್ ವ್ಲಾಗ್. ಜೈ ಕರ್ನಾಟಕ, ಜೈ ಬೆಂಗಳೂರು.